ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿರೋಂತಹ ಕ್ಯೂಟ್ ಆಗಿರೋಂಥದ್ದು ಬಿಗಿನರ್ಸ್ ಹಾಗೆ ಹೀಗಾಗಿ ಹೊಸದಾಗಿ ಕಲಿತಾ ಇರೋಂಥ ಕುಚ್ಚು ಡಿಸೈನ್ ಕಲಿತಾ ಇರೋರಿಗೆ ಈಸಿ ಆಗಲಿ ಅಂದ್ಬಿಟ್ಟು ಸಿಂಪಲ್ ಆಗಿರೋಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಬಟ್ಟೆಗೆ 2 ಸರಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ನೋಡಿ 2 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿದ್ಮೇಲೆ 3 ಟೈಮ್ಸ್ ಆದರೂ ಮಾಡ್ಬೋದು ನೀವು. 2 ಟೈಮ್ಸ್ ಮಾಡಿದ್ಮೇಲೆ ಅಥವಾ 3 ಟೈಮ್ಸ್ ಆದಮೇಲೆ ಈಗ ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು. ನೋಡಿ 3 ಟೈಮ್ಸ್ ಮಾಡಿದ್ದೀನಿ. ಮಾಡಿಬಿಟ್ಟು ಮತ್ತೆ ತೆಗೆದಿದ್ದೀನಿ, ನಾನು ತೆಗೆದ್ಬಿಟ್ಟು 2 ಟೈಮ್ಸ್ ಮಾತ್ರ ಮಾಡಿದ್ದೀನಿ. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇವಾಗ 1 ಬೀಡ್ ಸರ್ಕಲ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಅಂದರೆ ಸಿಂಗಲ್ ಕ್ರೋಶೆಟ್ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ. 1 ಹಾಕಿದೆ 2 ಅಂದರೆ ಬೀಡ್ ಲಾಕ್ ಮಾಡಿದ್ದನ್ನು ಸೇರಿದರೆ 3 ಟೈಮ್ಸ್ ಆಗುತ್ತೆ. ಬೀಡ್ ಲಾಕ್ನ ಲೆಸ್ ಮಾಡಿದರೆ 2 ಟೈಮ್ಸ್ ಮಾತ್ರ ಅಂತ ಅಂದ್ಕೋಬೇಕಾಗುತ್ತೆ. 3 ಟೈಮ್ಸ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಸಿಂಗಲ್ ಕ್ರೋಶೆಟಿಂದ ಬೀಡ್ನ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಎಕ್ಸ್ಟ್ರಾ ಲಾಕ್, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಲಾಕ್, ಟೋಟಲ್ 3 ಟೈಮ್ಸ್. ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು, 1 ಬೀಡ್ನ ಆ್ಯಡ್ ಮಾಡಬೇಕು, ಬೀಡ್ ಲಾಕ್ ಮಾಡಬೇಕು. ಇಲ್ಲಿ ಬೀಡ್ ಲಾಕ್ ನೆಸೆಸರಿ ಬೇಡ ಆಗಲ್ಲ ಅಂದರೆ ನೀವು ಹಾಗೆಯೇ ಡೈರೆಕ್ಟಾಗಿಯೇ ಬಟ್ಟೆಗೆ ನೀವು ಲಾಕ್ ಮಾಡ್ಬೋದು, ಆ ಥರನೂ ಮಾಡ್ಕೋಬೋದು. ಲಾಕ್ ಅದ್ರ ಪಕ್ಕ ಮತ್ತೆ 2 ಲಾಕ್ಗಳು. ಲಾಕ್ ಆದಮೇಲೆ ನೋಡಿ ಈ ಥರ ಬೀಡ್ 3 ಲಾಕ್, ಬೀಡ್ 3 ಲಾಕ್, ಬೀಡ್ 3 ಲಾಕ್. ಇಲ್ಲಿ ನಾನು ಲಾಸ್ಟ್ನೇ ಬೀಡ್ 3ನೇ ಬೀಡ್ ಹಾಕಿದ ಮೇಲೆ ಲಾಕ್ಗಳನ್ನ ನಾನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು 7 ರಿಂದ 8 ಲಾಕ್ಗಳನ್ನ ಹಾಕ್ತೀನಿ. ಅಂದರೆ ಒಂದು ಡಿಸೈನಿಗೂ ಆ ಡಿಸೈನಿಗೂ ಗ್ಯಾಪ್ ಇರಲಿ ಅಂದ್ಬಿಟ್ಟು ನಾನಿಲ್ಲಿ 6 ರಿಂದ 7 ಅಥವಾ 7 ರಿಂದ 8 ಈ ಥರ ಎಷ್ಟಾದರೂ ನೀವು ಗ್ಯಾಪ್ನ ತೊಗೋಬೋದು. ನಾನಿಲ್ಲಿ 7 ಲಾಕ್ ಮಾಡಿ ತೊಗೊಂಡಿದ್ದೀನಿ. 7 ಲಾಕ್ಸ್ನ ತೊಗೊಂಡು ಆದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ನಾನಿಲ್ಲಿ ಮತ್ತೆ ಒಂದು ಸರ್ಕಲ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಸರ್ಕಲ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಬಟ್ಟೆಗೆ ಲಾಕ್, ಅದ್ರ ಪಕ್ಕ ಮತ್ತೆ 2 ಎಕ್ಸ್ಟ್ರಾ ಲಾಕ್ಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಸ್ವಲ್ಪ ವಿಡಿಯೋನ ನಾನು ಫಾಸ್ಟಾಗಿ ತೋರಿಸಿದ್ದೀನಿ. ಇದು ಬೇಸ್ ಲೈನು, ಹಂಗಾಗಿ ನಿಮಗೆ ಬೇಸ್ ಲೈನ್ ಅಂದರೆ ತುಂಬ ಈಸಿಯಾಗಿರುತ್ತೆ. ಸೆಕೆಂಡ್ ಸ್ಟೆಪ್ ಸಹ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನಾನು, ನೋಡ್ಬೋದು. ನೋಡಿ ಇಲ್ಲಿ ಲಾಕ್ ಮಾಡ್ಕೊಂಡು ಹೋಗ್ಬೇಕು. ಪ್ರತಿಯೊಂದು ಬೀಡ್ ಹಾಕಿದ ಮೇಲೆ 3 ಟೈಮ್ಸು ಲಾಕ್ ಮಾಡಬೇಕು. ಇದೇ ಥರನೇ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು. ಸ್ಯಾರಿಗೆ ಫುಲ್ಲು ಇದೇ ಕಂಪ್ಲೀಟ್ ಆಗುತ್ತೆ. ನಾನಿಲ್ಲಿ ಒಂದು 3 ಹಾಕ್ಬಿಟ್ಟು ತೋರಿಸಿದ್ದೀನಿ, ಅಂದರೆ 3 ಸೆಟ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬೇಸ್ ಲೈನು ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಸ್ಯಾರಿಗೆ ಫುಲ್ಲು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಯಾರಾದರೂ ಸೀರೆ ಬಂದರೆ ನಾನು ಅದನ್ನು ಹಾಕ್ಬಿಟ್ಟು ತೋರಿಸ್ತೀನಿ. ಇದಕ್ಕೆ ನೀವು 250 ಚಾರ್ಜ್ ಮಾಡ್ಬೋದು. 250 ರಿಂದ 300ವರೆಗೂ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ. ನೋಡಿ 3ನೇ ಬೀಡ್ ಹಾಕಿದ ಮೇಲೆ ಒಂದು 7 ರಿಂದ 8 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಗ್ಯಾಪ್ ಕೊಡಬೇಕು. ಪ್ರತಿಯೊಂದಕ್ಕೂ ನೋಡಿ ಈ ಥರ ಗ್ಯಾಪ್ ಕೊಡಬೇಕು. 7 ಅಥವಾ 8 ಹಾಕ್ಬೋದು, ಅಥವಾ 6 ಆದರೂ ಹಾಕ್ಬೋದು. ಆ ಥರನೂ ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲಿ 7 ಹಾಕಿದ್ದೀನಿ. ಇದನ್ನೇ ಥರ ನಾನು ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಲಾಸ್ಟಿಗೆ 3 ಎಕ್ಸ್ಟ್ರಾ ಲಾಕ್ ಹಾಕಿ ಎಕ್ಸ್ಟ್ರಾ 2 ಚೈನ್ ಹಾಕಿಬಿಟ್ಟು ನಾನಿಲ್ಲಿ ದಾರನ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿದ ಮೇಲೆ ಇವಾಗ ಸೆಕೆಂಡ್ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ಪಿಗೆ ನಾನು ಕಾಂಟ್ರಾಸ್ಟ್ ಕಲರ್ನಲ್ಲಿ ತೊಗೊಂಡಿದ್ದೀನಿ. ಫಸ್ಟಿಗೆ ಬಟ್ಟೆಗೆ ಲಾಕ್, ಆ ಬೀಡ್ ಪಕ್ಕ ಇರುತ್ತಲ್ಲ ಸಿಂಗಲ್ ಕ್ರೋಶೆಟ್ ನಾನು 2 ಹಾಕಿದ್ನಲ್ಲ ಅದಕ್ಕೊಂದ್ಸರಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು 1 ಬೀಡನ್ನ ಆ್ಯಡ್ ಮಾಡಬೇಕು. 1 ಬೀಡನ್ನ ದಾರದೊಳಗಡೆ ಪೋಣಿಸ್ಕೊಂಡು ಲಾಕ್, ಮತ್ತೆ 1 ಬೀಡ್ ಪೋಣಿಸ್ಕೋಬೇಕು, 1 ಲಾಕ್, 1 ಬೀಡ್ ಪೋಣಿಸ್ಕೋಬೇಕು, ಮತ್ತೆ 1 ಲಾಕ್. ಅದೇ ಥರನೇ ಇಲ್ಲಿ ಟೋಟಲಾಗಿ ನಾನು 5 ಬೀಡ್ಗಳನ್ನ ಹಾಕಿದ್ದೀನಿ. ನೀವು ಬೇಕು ಅಂದರೆ 4 ಬೀಡ್ಸ್ಗಳನ್ನಾದರೂ ಹಾಕ್ಕೋಬೋದು. 5 ಬೀಡ್ಸ್ ಹಾಕಿರೋದ್ರಿಂದ ಸ್ವಲ್ಪ ಆರ್ಚ್ ಥರ ಸ್ವಲ್ಪ ದೊಡ್ಡದಾಗಿ ಬಂದಿದೆ, ಅಷ್ಟೇ, ಇನ್ನೇನಿಲ್ಲ. ನೋಡಿ ಈ ಥರ ಹಾಕಿಬಿಟ್ಟು ಇಲ್ಲಿ ಏನು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿದ್ನಲ್ಲ ನಾನು, ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಮೇಲೆ ಅಂದರೆ ಬೀಡ್ ಲಾಕ್ ಮಾಡಿದ್ವಲ್ಲ ಆ ಸಿಂಗಲ್ ಕ್ರೋಶೆಟ್ ಮೇಲೆ ಈ ಆರ್ಚ್ ಮಾಡಿದ್ವಲ್ಲ ಅಂದರೆ
ಬೀಡ್ಸ್ಗಳನ್ನ ಹಾಕಿ ನಾವು ಲಾಕ್ ಮಾಡಿದ್ದನ್ನು ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದರೆ ಈ ಥರ ಕಾಣುತ್ತೆ ನಿಮಗೆ ಡಿಸೈನು. ನೋಡಿ ಈ ಥರ ಕಾಣುತ್ತೆ. ಸ್ವಲ್ಪ ಟೈಟಾಗಿ ಲಾಕ್ ಮಾಡಬೇಕು. ಲೂಸಾಗಿ ಮಾಡಿಬಿಟ್ರೆ ಸ್ವಲ್ಪ ಇನ್ನೂ ಕೆಳಗಡೆ ಬಂದುಬಿಡುತ್ತೆ ಅದು. ನೋಡಿ ಸಿಂಗಲ್ ಕ್ರೋಶೆಟ್ಗಳ ಮೇಲೆ ಸಿಂಗಲ್ ಕ್ರೋಶೆಟ್, 2 ಸಿಂಗಲ್ ಕ್ರೋಶೆಟ್ ಹಾಕಿದ್ನ. ಇವಾಗ 1 2 3 4 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಬೀಡ್ನ ಲಾಕ್ ಮಾಡಿದ್ವಲ್ಲ ನಾವಿಲ್ಲಿ, ನೋಡಿ ಇಲ್ಲಿ ಬೀಡ್ ಲಾಕ್ ಮಾಡಿದ್ದು ಫಸ್ಟ್ ಲಾಕ್ ಇತ್ತಲ್ಲ, ಆ ಲಾಕ್ ಮೇಲೆ ಈ 5 ಚೈನ್ನ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿರೋದು 2 ಸಿಂಗಲ್ ಕ್ರೋಶೆಟ್ ಮೇಲೆ 2 ಲಾಕ್ ಮಾಡ್ತೀನಿ. 1 ಲಾಕ್ ಮತ್ತು 2 ಲಾಕ್. ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಅದೇ ಥರನೇ 5 ಬೀಡ್ಸ್ನ ತೊಗೊಂಡು ಒಂದೊಂದು ಬೀಡ್ನು ಹಾಕಿಬಿಟ್ಟು ಒಂದೊಂದು ಬೀಡಿಗೂ ಲಾಕ್ ಮಾಡ್ತೀನಿ. ಸ್ವಲ್ಪ ಟೈಟಾಗಿ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಬೀಡನ್ನ ಪೋಣಿಸ್ಕೊಂಡು ಒಂದೊಂದು ಬೀಡಿಗೂ ಒಂದೊಂದು ಲಾಕ್ಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಪ್ರತಿಯೊಂದು ಬೀಡಿಗೂ ಲಾಕ್ ಹಾಕ್ಕೊಂಡು ಹೋಗ್ಬೇಕು. ಇಲ್ಲಿ ನೀವು ನಾನು ಹೇಳಿದ್ನಲ್ಲ 4 ಆದರೂ ಹಾಕ್ಕೋಬೋದು, 5 ಆದರೂ ಹಾಕ್ಕೋಬೋದು. ಹಾಕ್ಕೊಂಡ್ಮೇಲೆ ಕಂಪ್ಲೀಟ್ ಆದಮೇಲೆ ಈಗ ಏನು ನೋಡಿ, ಸ್ವಲ್ಪ ವಿಡಿಯೋ ಸ್ವಲ್ಪ ಹಿಂದ್ಗಡೆ ಬಂದ್ಬಿಟ್ಟಿದೆ. ನಾನು ಹೇಳ್ತೀನಲ್ಲ ಅದನ್ನು ಅಬ್ಸರ್ವ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಇದನ್ನು ಸ್ವಲ್ಪ ಲೂಸಾಗಿ ಹಾಕಿ ತೋರಿಸಿದ್ದೀನಿ ನಾನೇ ಬೇಕು ಅಂತಾನೆ. ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ತೋರಿಸೋಣ ಅಂತೇಳಿ ಹಾಕಿ ತೋರಿಸಿರೋದು. ಲಾಕ್ ಮೇಲೆ ಫಸ್ಟ್ನೇ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಈ ಏನು 5 ಸಿಂಗಲ್ ಕ್ರೋಶೆಟ್ಗಳಿದೆಯಲ್ಲ, ಆ ಸಿಂಗಲ್ ಕ್ರೋಶೆಟ್ಗಳ ಮೇಲೆ ಪ್ರತಿಯೊಂದು ಸಿಂಗಲ್ ಕ್ರೋಶೆಟ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಅಲ್ಲಿಗೆ ನಮಗೆ ಏನಾಗುತ್ತೆ ಅಂದರೆ, ಇವಾಗ ಸ್ಯಾರಿಯಲ್ಲಿ ಡಬಲ್ ಕಲರ್ಸ್ ಇದ್ದಾಗ ನೋಡಿ ಈ ಥರ ಅದು ಸ್ವಲ್ಪ ಒಂದು ಕಂಬ ಥರ ಕಾಣ್ತಾ ಇರುತ್ತೆ. ಪ್ರತಿಯೊಂದು ಸಹ ಒಂದೊಂದು ಸ್ಮಾಲ್ ಸೈಜ್ ಹಾಕಿರೋಂತಹ ತುಂಬ ಲೆಂತಿಯಾಗಿ ಇಳಿಲಾರ್ದಂಗೆ ನಾವು ಬೇಸ್ಲೈನಲ್ಲಿ ಕಂಬಗಳನ್ನ ಹಾಕ್ತೀವಲ್ಲ, ಆ ಥರ ಡಬಲ್ ಕಲರ್ನಲ್ಲಿ ಕಂಬ ಆಗುತ್ತೆ. ಆದಮೇಲೆ ಲಾಸ್ಟ್ ಸಿಂಗಲ್ ಕ್ರೋಶೆಟ್ ಮೇಲೆ ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಈ ಥರನೇ ಪೋಣಿಸ್ಕೊಂಡು ಪ್ರತಿಯೊಂದು ಲಾಕ್ ಮಾಡಿದ್ದೀನಿ. ಮಾಡಿಬಿಟ್ಟು ಆ ಬೀಡ್ ಪಕ್ಕ ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶೆಟ್ ಮೇಲೆ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಮತ್ತೆ ಅದ್ರ ಪಕ್ಕ 2 ಸಿಂಗಲ್ ಕ್ರೋಶೆಟ್ ಇರುತ್ತಲ್ಲ, 3 ಹಾಕಿರ್ತೀವಲ್ಲ, ಫಸ್ಟ್ನೇದು ಆ ಬೀಡನ್ನ ಲಾಕ್ ಮಾಡಿದ್ವಲ್ಲ ಸ್ಮಾಲ್ ಸೈಜ್ ಆರ್ಚ್ ಥರ ಮಾಡಿಕೊಂಡು, ಅದಾದಮೇಲೆ 5 ಚೈನ್ ಹಾಕಬೇಕು. ಮತ್ತು ಬೀಡ್ ಪಕ್ಕ ಮತ್ತೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದ್ರ ಪಕ್ಕ ಮತ್ತೆ 2 ಸಿಂಗಲ್ ಕ್ರೋಶೆಟ್ಗಳಿದೆಯಲ್ಲ, ಅದೆರಡರ ಮೇಲೂ ಮತ್ತೆ ಲಾಕ್ ಮಾಡಿಬಿಟ್ಟು ನಾನು ಮತ್ತೆ ಈ ಥರ ಬೀಡ್ಸ್ಗಳನ್ನ ಪೋಣಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಬೀಡ್ ಪಕ್ಕ ಮತ್ತೆ ಲಾಕ್. ಈ ಏನು ಸಿಂಗಲ್ ಕ್ರೋಶೆಟ್ಗಳಿದಾವಲ್ಲ 7ರಿಂದ 8 ಅಥವಾ 6 8 ಎಷ್ಟು ಹಾಕಿರ್ತೋ ಅದ್ರ ಮೇಲೆ ಪ್ರತಿಯೊಂದ್ರ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಹಾಕ್ಕೊಂಡು ಇವಾಗ ನಾನು ಇಲ್ಲಿ ಸ್ವಲ್ಪ ಡಿಸೈನ್ನ ಚೇಂಜ್ ಮಾಡಿ ತೋರಿಸಿದ್ದೀನಿ. ಏನಂದರೆ ಇಲ್ಲಿ ಸ್ವಲ್ಪ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ. ಹಾಗಾಗಿ ನೋಡಿ ಈ ಥರ ನಾನು ಬೀಡ್ಸ್ನ ಒಂದೊಂದಕ್ಕೂ ಲಾಕ್ ಮಾಡಿಲ್ಲ. ನಾನು ಲಾಕ್ ಮಾಡ್ದೇನೆ ಹಾಗೆಯೇ ಡೈರೆಕ್ಟಾಗಿಯೇ ಬೀಡ್ಸ್ನ ಡೈರೆಕ್ಟಾಗಿಯೇ ದಾರಕ್ಕೆ ಫುಲ್ಲು ಪೋಣಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಪೋಣಿಸ್ಕೊಂಡಿದ್ದೀನಿ. ಪೋಣಿಸ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಆ ಬೀಡ್ ಸುತ್ತ ನೋಡಿ, ಆ ಬೀಡ್ ಸುತ್ತ ಬರುತ್ತೆ, ಲಾಕ್ ಮಾಡ್ತೀನಿ. ಮತ್ತು ಅದ್ರ ಪಕ್ಕ 2 ಸಿಂಗಲ್ ಕ್ರೋಶೆಟ್ ಮೇಲೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಮತ್ತೆ 5 ಚೈನ್ ಹಾಕಿ ಮತ್ತೆ ಲಾಕ್ ಮಾಡಿಬಿಟ್ಟು ನಾನು ಮತ್ತೆ ಇದೇ ಥರನೇ 4-5 ಬೀಡ್ಸ್ನ ಹಾಕ್ಕೊಂಡು ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಥರನೇ ಲಾಕ್ ಮಾಡಿಕೊಂಡು ದಾರನ ಕಟ್ ಮಾಡ್ತಾ ಇದ್ದೀನಿ. ನನಗೆ 3ನೇ ಆರ್ಚ್ ಹಾಕುವಾಗ ನಂದು ವಿಡಿಯೋದು ಕ್ಲಿಪ್ ಮಿಸ್ ಆಗಿದೆ. ನೋಡಿ ಈ ಥರ ಒಂದು ಡಿಸೈನ್ ಆಗುತ್ತೆ. ಫಸ್ಟಿಗೆ 2 ಹಾಕಿದ್ದೀನಲ್ಲ ಇದೇ ಬೇರೆ ಥರ. ನೋಡಿ ಸ್ವಲ್ಪ ಲೂಸಾಗಿ ಹಾಕಿದರೆ ಈ ಥರ ಆಗುತ್ತೆ. ನಾವು ಒಂದೊಂದು ಬೀಡಿಗೂ ಲಾಕ್ ಮಾಡಲಿಲ್ಲ ಅಂದರೆ ಈ ಥರ ಇರುತ್ತೆ. ಇಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಇದು ಸ್ವಲ್ಪ ಲೆಂತಿಯಾಗಿ ಕೆಳಗಡೆವರೆಗೂ ಬರುತ್ತೆ. ಲೂಸಾಗಿ ಹಾಕಿದರೆ ಆ ಥರ ಆಗುತ್ತೆ. ಟೈಟಾಗಿ ಹಾಕಿ ಆವಾಗ ನೀಟಾಗಿ ಬರುತ್ತೆ. ನಾನು ನಿಮಗೆ ಲೂಸ್ ಆದರೆ ಹೇಗಾಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಹಾಕಿ ತೋರಿಸಿರೋದು. ಆಮೇಲೆ ಆ 5 ಚೈನ್ ಏನು ಹಾಕಿದ್ವಲ್ಲ ಅಲ್ಲಿ ನಾನು 127 ದಾರನ ಪೋಣಿಸ್ಕೊಂಡು ಕುಚ್ಚು ಕಟ್ಟಿದ್ದೀನಿ. ಕುಚ್ಚು ಕಟ್ಟಿ ಬ್ಯಾಕ್ ಮತ್ತು ಫ್ರಂಟ್ ಸೈಡಿಂದ ಈ ಥರ ಕಾಣುತ್ತೆ. ಈ ಡಿಸೈನ್ನಲ್ಲಿ ನೀವು 2 ಥರ ಹಾಕೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಇದೊಂದು ಡಿಸೈನ್ ಆಗುತ್ತೆ ನೋಡಿ ಈ ಥರ, ಇದು ಒಂದು ಡಿಸೈನು, ಮತ್ತು ಬಂದು ಇದು ಒಂಥರ ಡಿಸೈನು. ಇವೆರಡರಲ್ಲಿ ನೀವು ಯಾವುದನ್ನು ಚೂಸ್ ಮಾಡಿ ಹಾಕ್ಕೊಡ್ಬೋದು. 250ಇಂದ 300ನ ನೀವು ಚಾರ್ಜ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ
ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ನನಗೆ ಗೊತ್ತಿರೋ ಅಷ್ಟರ ಮಟ್ಟಿಗೆ ನಾನು ಹೇಳ್ಕೊಡ್ತೀನಿ. ಈ ಡಿಸೈನ್ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.